ಓಂ ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ಪಾಪಾವಲಿಪಾಟನಪಟ್ವಪಾಂಗಃ ಶ್ರೀಪಾಣಿಪದ್ಮಾಂಚಿತಜಾನುಜಂಘಃ ಗೋಪಾಲಬಾಲಃ ಕೃಪಯಾ ಸ್ವಯಂ ನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನಃ. ಶ್ರೀ ಗುರುಭ್ಯೋ ನಮಃ. ಶೋಭನ ಸಂವತ್ಸರದ ಪುಷ್ಯಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಂಗಳವಾರದಂದು ಈ ಸಾಯಂಕಾಲದಲ್ಲಿ ನಾವು ಭಾಗವತದ ಮೊದಲ ಸ್ಕಂದದ ಮೊದಲ ಅಧ್ಯಾಯದ 2ನೇ ಶ್ಲೋಕವನ್ನು ಇವತ್ತು ನೋಡಬೇಕಾಗಿದೆ. ಮೊದಲ ಶ್ಲೋಕದಲ್ಲಿ ಆ ಭಾಗವತ ಗ್ರಂಥದ ಆರಂಭದಲ್ಲಿ ನಾವು ಯಾರನ್ನು ನಮಿಸಬೇಕು, ಯಾರನ್ನು ಸ್ತುತಿಸಬೇಕು ಅನ್ನೋದನ್ನು ನೋಡಿದ್ದಾಯಿತು. ಮಹಾಭಾರತ ಮೊದಲಾದ ಎಲ್ಲ ಗ್ರಂಥಗಳ ಅರ್ಥಕ್ಕೆ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರಗಳ ಅರ್ಥಗಳನ್ನು ಒಳಗೊಂಡಂತಹ ಗಾಯತ್ರಿ ಮಂತ್ರದ ಅರ್ಥವನ್ನು ವಿವರಿಸುವಂತಹ ಎಲ್ಲ ಪುರಾಣಗಳಲ್ಲಿಯೂ ಸಾರರೂಪವಾದಂತಹ ಈ 12 ಸ್ಕಂದಗಳಿಂದ ಕೂಡಿದ 18,000 ಶ್ಲೋಕಗಳಿಂದ ಕೂಡಿದ ಭಾಗವತ ಅನ್ನುವ ಗ್ರಂಥವನ್ನು ನಾವು ಕೇಳಲಿಕ್ಕೆ ತೊಡಗಬೇಕು ಅಂತ ಈ ಹಿಂದೆ ಬಂದಿದೆ. ಅದಲ್ಲದೆ ಆ ಮಂಗಲ ಶ್ಲೋಕ ಹೇಳಿದಂತೆ ಶಾಸ್ತ್ರ ಪುರಾಣ ಮೊದಲಾದವುಗಳನ್ನು ನಾವು ಆಲೋಟನೆ ಮಾಡಿದರೆ, ಸಾಕಷ್ಟು ವಿಚಾರ ವಿಮರ್ಶೆ ಮಾಡಿದರೆ, ಯಾವ ಪರಮಾತ್ಮನಿಂದ ಈ ಜಗತ್ತಿನ ಸೃಷ್ಟಿ, ಪಾಲನ, ನಾಶ, ಅದರ ಪ್ರತಿಯೊಂದು ಚಟುವಟಿಕೆ, ಜ್ಞಾನ, ಅಜ್ಞಾನ, ಸಂಸಾರದಲ್ಲಿ ಬಂಧನ, ಮೋಕ್ಷ ಇವೆಲ್ಲವೂ ಆಗ್ತಾವೋ ಆ ಪರಮಾತ್ಮನನ್ನು ನಾವು ಸ್ತುತಿಸಬೇಕು. ಅವನೇ ಹಿಂದೆ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿ ಅವನಿಗೆ ಜ್ಞಾನವನ್ನು ಉಪದೇಶಿಸಿದ್ದ. ಇಂಥ ಈ ಪರಮಾತ್ಮನನ್ನು ಪೂರ್ಣವಾಗಿ ತಿಳಿಯುವುದು ಯಾರಿಗೂ ಸಾಧ್ಯ ಇಲ್ಲ. ಒಂದು ದೀಪದಿಂದ ಮತ್ತೊಂದು ದೀಪ ಹುಟ್ಟುವಂತೆ ಆಕಾಶದಲ್ಲಿರುವ ಸೂರ್ಯ ಅನೇಕ ನೀರಿನ ಪಾತ್ರಗಳಲ್ಲಿ ಪ್ರತಿಬಿಂಬವಾಗಿ ಮೂಡಿ ಬರುವಂತೆ, ಮಣ್ಣಿನಿಂದ ಗಡಿಗೆ ಮೊದಲಾದ ವಸ್ತುಗಳು ಹುಟ್ಟುವಂತೆ ಈ ಪರಮಾತ್ಮ ದೀಪದಿಂದ ದೀಪದಂತೆ ತಾನು ಅನೇಕ ರೂಪಗಳನ್ನು ತಾಳ್ತಾನೆ. ಆಕಾಶದಲ್ಲಿನ ಸೂರ್ಯ ಹೇಗೆ ಅನೇಕ ಪಾತ್ರಗಳಲ್ಲಿ ಪ್ರತಿಬಿಂಬಿತನಾಗ್ತಾನೆ, ಹಾಗೆ ಈ ಭಗವಂತನ ಪ್ರತಿಬಿಂಬರಾದವರೇ ಈ ಎಲ್ಲ ಜೀವಗಳು. ಬೇರೆ ಬೇರೆ ದೇಹದಲ್ಲಿ ಇವರಿದ್ದಾರಷ್ಟೆ. ಮಣ್ಣಿನಿಂದ ಗಡಿಗೆ ಆಗುವಂತೆ, ಮರ ಮುಟ್ಟು ಮೊದಲಾದವುಗಳಿಂದ ಪೀಠೋಪಕರಣಗಳು ಆಗುವಂತೆ ಈ ಪ್ರಕೃತಿಯಿಂದ ಭಗವಂತ ಈ ಎಲ್ಲ ಜಡವನ್ನು ಕೂಡ ಸೃಷ್ಟಿಸಿದ್ದಾನೆ. ಆ ಸೃಷ್ಟಿಸಿದ್ರಿಂದ ಅವನಿಗೇನೂ ಲಾಭ ಇಲ್ಲ, ನಮಗೆ ಮಾತ್ರ ಲಾಭ ಇದೆ ಅಷ್ಟೆ. ತನ್ನ ಮಹಿಮೆಯಿಂದ ಅವನು ಕಂಗೊಳಿಸ್ತಾ ಇದ್ದಾನೆ. ಅವನಲ್ಲಿ ಯಾವುದೇ ರೀತಿಯಾದ ದೋಷ ಇಲ್ಲ, ಕಪಟವೂ ಕೂಡ ಇಲ್ಲ. ಅವನು ಸೃಷ್ಟಿಸಿದಂಥ ಈ ಸತ್ಯ, ಈ ಸೃಷ್ಟಿ ಇದು ಸತ್ಯ. ಅಂಥ ಭಗವಂತನನ್ನು ನಾವು ಧ್ಯಾನಿಸೋಣ ಅಂತ ಈ ಹಿಂದೆ ಬಂದಿದೆ. ಮತ್ತೊಂದು ಬಾರಿ ಅದನ್ನು ನೆನಪು ಮಾಡ್ಕೊಂಡಿದ್ದೇವೆ ಅಷ್ಟೆ. ಭಾಗವತ ಅನ್ನೋ ಗ್ರಂಥವನ್ನು ಓದಬೇಕು ಯಾರು ಅಂತ ಒಂದು ಪ್ರಶ್ನೆ. ಮತ್ತೆ ಅಲ್ಲಿ ಹೇಳ್ತಾರೆ ಏನು, ಅದರಲ್ಲಿರುವ ವಿಷಯ ಏನು. ನಾವು ಯಾವುದೇ ಒಂದು ಗ್ರಂಥ ಓದಬೇಕು ಅಂತ ಕೈಗೆ ತಗೊಂಡಾಗ ಅದನ್ನು ಬರೆದವರು ಯಾರು, ಅದರಲ್ಲಿ ಏನು ವಿಷಯ ಹೇಳ್ತಾರೆ, ಮತ್ತು ಅದರಿಂದ ಪ್ರಯೋಜನ ಏನು, ಇಷ್ಟನ್ನು ಗಮನಿಸ್ತೀವಿ ಸಾಮಾನ್ಯವಾಗಿ. ಅದರಂತೆ ಭಾಗವತ ಅನ್ನುವ ಗ್ರಂಥ ಈಗ ನಮ್ಮ ಕಣ್ಣೆದುರಿಗೆ ಏನಿದೆ, ಇದನ್ನು ಬರೆದವರು ಯಾರು, ಏನು ಇದರಲ್ಲಿ ಹೇಳಿದ್ದಾರೆ ಅನ್ನೋದೆಲ್ಲವುದನ್ನು ಕೂಡ ನಾವೀಗ ನೋಡಬೇಕು.
ಇದನ್ನು ಸ್ವಯಂ ಮಹಾಮುನಿ ಅನಿಸ್ಕೊಂಡಿರುವಂತಹ ವೇದವ್ಯಾಸರೇ ರಚನೆ ಮಾಡಿದರು. ಅವರು ಅದರ ಕರ್ತ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಒಂದು ಸಂಸ್ಕೃತದಲ್ಲಿ ಕೇಳಿ ಬರ್ತದೆ. ಈ ಜಗತ್ತಿನಲ್ಲಿ ಯಾವನೇ ಒಬ್ಬ ಕವಿ ಮತ್ತಾವನೇ ಪಂಡಿತ ಏನನ್ನೇ ಮಾತನಾಡುವುದಿದ್ದರೆ ವೇದವ್ಯಾಸರು ಈಗೇನು ಹೇಳಿದ್ದಾರೆ ಈ ಹಿಂದೆ ಮಹಾಭಾರತ ಭಾಗವತ ಮೊದಲಾದ ಗ್ರಂಥಗಳಲ್ಲಿ ಏನನ್ನು ವರ್ಣನೆ ಮಾಡಿದ್ದಾರೆ ಅಲ್ಲಿರುವ ವಿಷಯಗಳನ್ನೇ ಈಗಾಗಲೇ ಅವ್ರು ಹೇಳಿದ್ದನ್ನೇ ಬೇರೆ ಯಾರಾದರೂ ಹೇಳಬೇಕಷ್ಟೆ. ಸ್ವಂತ ಬುದ್ಧಿಯಿಂದ ಯಾರೂ ಏನನ್ನು ಹೇಳುವುದೂ ಸಾಧ್ಯ ಇಲ್ಲ, ಯಾರು ಏನನ್ನು ಊಹಿಸುವುದೂ ಸಾಧ್ಯ ಇಲ್ಲ. ಇದು ಎಲ್ಲ ಕವಿಗಳಿಗೂ ಪಂಡಿತರಿಗೂ ಪ್ರವಚನಕಾರರಿಗೂ ಎಲ್ರಿಗೂ ಸಂಬಂಧಪಡ್ತದೆ. ವ್ಯಾಸರ ಉಚ್ಚಿಷ್ಟ ಅವರೇನು ಆಡಿ ಬಿಟ್ಟಿದ್ದಾರೆ ಅದನ್ನೇ ನಾವೆಲ್ಲ ಆಡ್ತಾ ಇದ್ದೇವಷ್ಟೆ. ಅವರ ಗ್ರಂಥಗಳಲ್ಲಿ ಇಲ್ಲದ್ದು ಈ ಜಗತ್ತಿನಲ್ಲಿ ಮತ್ತೆಲ್ಲೂ ಇಲ್ಲ. ಅವರಲ್ಲಿ ಏನು ಹೇಳಿದ್ದಾರೆ ಅದನ್ನೇ ಬೇರೆ ಬೇರೆಯವರು ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ ಅಷ್ಟೆ. ಸ್ಥಳ, ವ್ಯಕ್ತಿ, ಹೆಸರು ಇತ್ಯಾದಿಗಳು ಬೇರೆ ಬೇರೆ ಅಷ್ಟೆ. ವಸ್ತುತಃ ಎಲ್ಲವನ್ನೂ ಮಹಾಭಾರತ ಭಾಗವತದಲ್ಲಿ ಅವ್ರು ಹೇಳಿ ಹಾಗೇ ಇದೆ. ಅದರಿಂದ ಅವ್ರನ್ನ ಮಹಾಮುನಿ ಅಂತ ಅನ್ನೋದು. ಮತ್ತೆ ಇದರಲ್ಲಿ ವರ್ಣನೆ ಏನು ಮಾಡ್ತಾರೆ ಅಂದರೆ, ಒಂದು ಧರ್ಮವನ್ನು ವರ್ಣಿಸ್ತಾರೆ ಈ ಗ್ರಂಥದಲ್ಲಿ, ಇನ್ನೊಂದು ಭಗವಂತನನ್ನು ವರ್ಣಿಸ್ತಾರೆ. ಭಗವಂತ ಇದರ ದೇವತೆ. ಮತ್ತು ಆ ಭಗವಂತನನ್ನು ತಲುಪಲಿಕ್ಕೆ ನಮಗೆ ಬೇಕಾಗುವಂಥದ್ದು ಧರ್ಮ. ಇವೆರಡನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ಅದು ಎಂಥ ಧರ್ಮ? ಧರ್ಮವನ್ನು ವರ್ಣನೆ ಮಾಡ್ತಾರೆ ಅಂದರೆ ಪ್ರೋಜ್ಜಿತ ಕೈತವ ಧರ್ಮ, ಯಾವುದೇ ಕಪಟವಿಲ್ಲದ ಧರ್ಮ, ಅದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಈ ಧರ್ಮವನ್ನೆಲ್ಲ ಈ ಗ್ರಂಥವನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ಮಹಾಭಾರತ ಅನ್ನುವ ಈ ಭಾಗವತ ಅನ್ನೋ ಗ್ರಂಥವನ್ನು ನಾವು ಅಧ್ಯಯನ ಮಾಡಿದ ಮೇಲೆ ನಮ್ಮ ಧೋರಣೆ ಏನಾಗಿರಬೇಕು ಅಂದರೆ, ಈಗಾಗಲೇ ಅದನ್ನು ಈ ಹಿಂದೆ ನೋಡಿದ್ದೀವಿ ಒಂದು ಸರಿ. ಈಗೊಂದು 15 ದಿವಸದ ಹಿಂದಿನ ಏಕಾದಶಿಯಲ್ಲಿ ಅದನ್ನು ನೋಡಿ ಆಗಿದೆ. ಕಪಟವಿಲ್ಲದ ಧರ್ಮವನ್ನು ನಾವು ಆಚರಣೆ ಮಾಡುವಂತಾಗಬೇಕು. ಈ ಗ್ರಂಥದಲ್ಲಿ ಏನೂ ಕಪಟವಿಲ್ಲದ ಧರ್ಮವನ್ನು ವರ್ಣನೆ ಮಾಡಿರುವುದರಿಂದ ಅದನ್ನು ಓದಿ ಪ್ರಭಾವಿತರಾಗಿ ನಾವು ಕೂಡ ನಮ್ಮ ಜೀವಮಾನದಲ್ಲಿ ಯಾವುದೇ ಆಡಂಬರ, ಕಪಟ, ವಕ್ರಬುದ್ಧಿ ಏನಾದರೂ ಇದ್ದರೆ ಅದನ್ನೆಲ್ಲ ನೀಗಿಕೊಂಡು ಶುದ್ಧವಾದ ಧರ್ಮವನ್ನು ಮಾತ್ರ ನಮಗೆ ಆಚರಣೆ ಮಾಡಲಿಕ್ಕೆ ಅನುಕೂಲ ಆಗಬೇಕು. ಅದನ್ನೇ ಇಲ್ಲಿ ವರ್ಣನೆ ಮಾಡ್ತಾರೆ. ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಸರ್ವಂ ಜಿಹ್ಮಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣ ಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತಿ ಅಂತ. ವಕ್ರಬುದ್ಧಿ, ದುರ್ಬುದ್ಧಿ, ಆಡಂಬರ ಇದು ಜಗತ್ತಿನಲ್ಲಿ ಬೇರೆ ಎಲ್ಲಿಯಾದರೂ ನಡೆದಿತ್ತು, ದೇವರ ಎದುರಿಗೆ ಇದು ನಡೆಯೋದು ಸಾಧ್ಯ ಇಲ್ಲ. ಸರ್ವಂ ಜಿಹ್ಮಂ ಮೃತ್ಯುಪದಂ. ವಕ್ರಬುದ್ಧಿ ಅನ್ನೋದನ್ನು ಎಲ್ಲ ಥರದ ವಕ್ರಬುದ್ಧಿಯು, ನಮ್ಮ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಕ್ರಬುದ್ಧಿ, ನಮ್ಮ ಆಲೋಚನೆಗಳಿಗೆ ಸಂಬಂಧಪಟ್ಟಂತೆ ವಕ್ರಬುದ್ಧಿ, ಧಾರ್ಮಿಕ ಆಚರಣೆಗಳು ಅದರಲ್ಲಿ ವಕ್ರಬುದ್ಧಿ. ವಕ್ರಬುದ್ಧಿ, ದುರ್ಬುದ್ಧಿ ಅನ್ನುವುದು ಎಲ್ಲಿಯೇ ಇದ್ದರೂ, ಯಾವುದೇ ವ್ಯಕ್ತಿಯಲ್ಲಿದ್ದರೂ, ಯಾವುದೇ ದೇಶದಲ್ಲಿದ್ದರೂ, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ವಕ್ರಬುದ್ಧಿ ಇದ್ದರೂ ಅದೆಲ್ಲ ನಮ್ಮನ್ನು ತೊಗೊಂಡು ಹೋಗೋದು ಮೃತ್ಯುವಿನ ಕಡೆಗೆ, ಅಧಃಪತನದ ಕಡೆಗೆ. ಯಾವತ್ತೂ ದುರ್ಬುದ್ಧಿಯಿಂದ ಸದ್ಗತಿ ಆಗೋದಿಲ್ಲ. ಆರ್ಜವಂ ಬ್ರಹ್ಮಣ ಪದಂ, ಪ್ರಾಮಾಣಿಕತನ, ಸರಳತನ, ನೇರ ಸ್ವಭಾವ, ನೇರ ನಡೆ ನುಡಿ ಇದೇನಿದೆ ಇದೇ ಬ್ರಹ್ಮಣ ಪದಂ. ಪರಮಾತ್ಮನ ಬಳಿ ಹೋಗಲಿಕ್ಕೆ, ಪರಮಾತ್ಮನ ಪಾದಕಮಲವನ್ನು ಸೇರಲಿಕ್ಕೆ ಇರುವಂಥ ಬಹಳ ಮುಖ್ಯವಾದ ಮಾರ್ಗ ಮತ್ತು ಮೂಲಭೂತವಾದ ಮಾರ್ಗ ಅಂದರೆ ಪ್ರಾಮಾಣಿಕತನ. ಯಾರಿಗೆ ದುರ್ಬುದ್ಧಿ ಇದೆ, ವಕ್ರಬುದ್ಧಿ ಇದೆ, ಯಾವುದೇ ಥರದ ವಕ್ರಬುದ್ಧಿ ಇರಲಿ, ನನಗಿರೋದು ವಕ್ರಬುದ್ಧಿ ಅಲ್ಲ ಅಂತ ನಾವು ತಿಳ್ಕೊಂಡಿರ್ಬೋದು, ಸದ್ಬುದ್ಧಿ ನಮಗಿದೆ ಅಂತ ನಾವು ತಿಳ್ಕೊಂಡಿರ್ಬೋದು. ಆದರೆ ವಕ್ರಬುದ್ಧಿ ಅಂತನ್ನುವುದು ಬಹಳ ಸೂಕ್ಷ್ಮವಾದದ್ದು. ಪರಮಾತ್ಮ ನಮ್ಮ ಬುದ್ಧಿ ವಕ್ರ ಹೌದೋ ಇಲ್ಲೋ ಅಂತ ಅವನು ತೀರ್ಮಾನ ಮಾಡ್ತಾನೆ. ಪುರಂ ಏಕಾದಶದ್ವಾರ ಮಜಸ್ಯ ಅವಕ್ರಚೇತಸ ಅಂತ ಈ ಶಾಸ್ತ್ರ ಭಗವಂತನ ಕುರಿತು ವರ್ಣನೆ ಮಾಡ್ತದೆ. ಈ ದೇಹ ಇದೆಯಲ್ಲ, ಇದು ಯಾರ್ದ್ರಿ ದೇಹ ಅಂತ ಯಾರು ಕೇಳಿದರೆ ನಮ್ಮದು ಅಂತ ನಾವು ಸಹಜವಾಗಿ ಉತ್ತರ ಹೇಳ್ತೇವೆ. ದೇವ್ರದಲ್ವಾ ಅಂತ ಕೇಳಿದರೆ ಹೌದು ದೇವ್ರದ್ದು, ಹೌದು ದೇವ್ರು ನಮಗೆ ಕೊಟ್ಟಿರೋದ್ರಿಂದ ಇದು ನಮ್ಮದು ಅಂತೇವೆ. ವಾಸ್ತವಿಕವಾಗಿ ಏಕಾದಶ ದ್ವಾರ, 11 ದ್ವಾರಗಳಿಂದ ಕೂಡಿದ ಈ ದೇಹ, ನವದ್ವಾರಗಳು, ಅದಲ್ಲದೆ 2 ದ್ವಾರ, ಎದೆ ಮೇಲಿರುವಂಥ 2 ದ್ವಾರ, ಇವು ಸೇರಿಸಿದರೆ 11 ದ್ವಾರ. ಈ 11 ದ್ವಾರಗಳಿರುವಂಥ ಈ ದೇಹ ಇದು ಅವಕ್ರಚೇತಸನಾದ, ವಕ್ರಬುದ್ಧಿಯವನಲ್ಲದವನಾದ ಭಗವಂತ ವಕ್ರಬುದ್ಧಿ ಅಲ್ಲ,
ಏನಾದರೂ ವಕ್ರಬುದ್ಧಿ ಎಲ್ಲಿಯಾದರೂ ಇದ್ದರೆ ನಮ್ಮಲ್ಲಿ ಮಾತ್ರ. ನಾವು ವಕ್ರಬುದ್ಧಿಗಳು, ಭಗವಂತ ಅವಕ್ರ ಬುದ್ಧಿ. ಅವನ ಮನೆ ಇದೆ. ಅವನ ಮನೆಯಲ್ಲಿ ಕೂತ್ಕೊಂಡು ನಾವೇನು ವಕ್ರಬುದ್ಧಿ ತೋರಿಸೋರಿದ್ದೇವೆ? ಅವನಿಗೆ ಗೊತ್ತಾ? ನಾವು ಬೇರೆ ಎಲ್ಲಿಯಾದರೂ ಹೋಗಿ ನಾವು ಮಾಡಿದ್ದು ದುರ್ಬುದ್ಧಿ, ನಾವು ಮಾಡಿದ ದುಷ್ಟ ಕೆಲಸ ಯಾರಿಗಾದರೂ ತಿಳಿಲಿಲ್ಲ ಅಂತ ಆಲೋಚನೆ ಮಾಡ್ಬೋದು. ನನ್ನ ಮನೆಯಲ್ಲಿ ನಾನೇನಾದರೂ ವಕ್ರಬುದ್ಧಿ ತೋರಿಸಿದರೆ ನಿಮ್ಮ ಮನೆಯಲ್ಲಿರುವ ನಿಮಗದು ತಿಳಿಲಿಕ್ಕಿಲ್ಲ, ಅವ್ರ ಮನೆಯಲ್ಲಿದ್ದ ಅವ್ರಿಗದು ತಿಳಿಲಿಕ್ಕಿಲ್ಲ. ನಿಮ್ಮ ಮನೆಗೆ ಬಂದು ನಾನೇನೋ ವಕ್ರಬುದ್ಧಿ ತೋರಿಸಿದರೆ ನಿಮಗೆ ತಿಳಿದೇ ತಿಳಿತದೆ. ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆಯೋ ಅಂತೆಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ. ನಿಮ್ಮ ಕಣ್ಣಿಗೆ ನಿಮ್ಮ ಮನೆಯಲ್ಲೇ ಮಣ್ಣು ಎರ್ಚೋದು ಸಾಧ್ಯ ಇಲ್ಲ. ಇಡೀ ದೇಹ, ನಮ್ಮ ಇಡೀ ದೇಹ, ನಮ್ಮ ದೇಹ, ನಿಮ್ಮ ದೇಹ, ಅವ್ರ ದೇಹ, ಇಡೀ ಜಗತ್ತು, ಮೇಲೆ ಕೆಳಗೆ, ಒಳ ಹೊರಗೆ, ಎಡ ಬಲ ಎಲ್ಲವೂ ಕೂಡ ಭಗವಂತನ ಆಶ್ರಯ ಸ್ಥಾನ ಇದು. ದೇಹ ಅಂತೂ ಭಗವಂತನ ಪಟ್ಟಣವೇ, ಪುರಂ ಇದು. ಈಶಾವಾಸ್ಯಮಿದಂ ಸರ್ವಂ ಇತ್ಕಿಂಚ ಜಗತ್ಯಾಂ ಜಗತ್ತು. ಇಡೀ ಜಗತ್ತಿನಲ್ಲೂ ಏನೇನು ವಸ್ತುಗಳಿವೆ ಅದೆಲ್ಲವೂ ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರವೇ. ಅವನು ಇಲ್ಲದೇ ಇರೋ ಜಾಗ ಯಾವುದೂ ಇಲ್ಲ. ಹಾಗಿದ್ದ ಮೇಲೆ ಅವನ ಕಣ್ಣಿಗೆ ಮಣ್ಣೆರಚಿ, ಸಾವಿರಾರು ಕಣ್ಣುಗಳಿರುವಂಥ, ಸಾವಿರಾರು ಕಿವಿ ಇರುವಂಥ, ಎಲ್ಲ ಕಡೆ ನೋಡಬಲ್ಲಂಥ ಅವನ ಕಣ್ಣಿಗೆ ಮಣ್ಣೆರಚಿ ನಾವೇನು ದುರ್ಬುದ್ಧಿ ತೋರಿಸೋರಿದ್ದೀವಿ? ಯಾರಿಗೆ ದುರ್ಬುದ್ಧಿ ತೋರಿಸೋರಿದ್ದೀವಿ? ಆದ್ದರಿಂದ ಈ 11 ಪಟ್ಟಣಗಳಿರುವ ದೇಹಕ್ಕೆ ಅವನು ಸ್ವಾಮಿ. ಅವನ ದೇಹದಲ್ಲಿ ನಾವು ಇದ್ದೀವಷ್ಟೇ. ತನ್ನದೇ ದೇಹದಲ್ಲಿ ನಮ್ಮನ್ನು ಇಟ್ಕೊಂಡಿದ್ದಾನಷ್ಟೇ ಅವನು. ಹಾಗಿದ್ದಾಗ ವಕ್ರಬುದ್ಧಿಯಿಂದ ಯಾವತ್ತೂ ಸದ್ಗತಿ ಇಲ್ಲ. ಪ್ರಾಮಾಣಿಕತನ, ನೇರ ಸ್ವಭಾವ, ಇದರಿಂದಲೇ ಸದ್ಗತಿ ಅಂತ ಮಹಾಭಾರತ ಹೇಳ್ತದೆ. ಏತಾವಾನ್ ಜ್ಞಾನ ವಿಷಯ. ಸಕಲ ಮಹಾಭಾರತವನ್ನು ಓದಿದ ಮೇಲೆ ಮಹಾಭಾರತವನ್ನು, ಭಾಗವತವನ್ನು, ಉಳಿದೆಲ್ಲ ಗ್ರಂಥಗಳನ್ನು ಅಷ್ಟೇ ಯಾಕೆ, ಬೇರೆ ದೇಶದ ಬೇರೆ ವಿಧರ್ಮೀಯರು, ನಮ್ಮ ಸಂಸ್ಕೃತಿಗೆ ಸಂಬಂಧಪಡದೇ ಇದ್ದವರು ಅಂತ ನಾವು ಯಾರನ್ನು ತಿಳ್ಕೊತೇವೆ. ಅಲ್ಲೆಲ್ಲ ಏನಾದರೂ ಗ್ರಂಥ ಇದ್ದರೆ ಆ ಗ್ರಂಥಕ್ಕೂ ಈ ಮಾತು ಸಂಬಂಧಪಟ್ಟೇ ಪಡ್ತದೆ. ದುರ್ಬುದ್ಧಿ ಇದ್ದವನು ಸದ್ಗತಿ ಪಡಿತಾನೆ ಅಂತ ಯಾವ ಧರ್ಮವೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಾತುಗಳು, ಎಲ್ಲ ಗ್ರಂಥಗಳು ಈ ಮಾತನ್ನು ಒಪ್ಪಲೇಬೇಕು. ಈಗ ಮಹಾಭಾರತವೂ ಹೇಳುವಂತೆ ಭಾಗವತನೂ ಹಾಗೇ ಹೇಳ್ತದೆ. ಕಪಟರಹಿತವಾದ ಧರ್ಮಾಚರಣೆಯನ್ನು ಮಾಡಬೇಕು. ಅದು ಈ ಗ್ರಂಥದಲ್ಲಿ ನಾವು ಹೇಳೋದು. ಅದರಿಂದಲೇ ನಿಮಗೂ ಸದ್ಗತಿ ಆಗೋದು. ಮತ್ತು ಸಜ್ಜನರಿಗೆ ಈಗ ಓದಬೇಕಾದವ್ರು ಯಾರು? ಕಪಟರಹಿತವಾದ ಧರ್ಮವನ್ನು ಇಲ್ಲಿ ನಾವು ಹೇಳ್ತೀವಿ ಅಂತ ಆಯಿತು. ಇನ್ನು ಓದಬೇಕಾದ ವ್ಯಕ್ತಿಗಳು ಯಾರು? ವಿಷಯ ಏನು ಅಂತ ಗೊತ್ತಾಯಿತು. ದೇವತೆ ಯಾರು, ಭಗವಂತ, ಅದು ಗೊತ್ತಾಯಿತು. ಓದಬೇಕಾದ ವ್ಯಕ್ತಿಗಳು ಯಾರು ಅಂದರೆ ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯವಿಲ್ಲದ ಸಜ್ಜನರು, ಅವರೇ ಇದನ್ನು ಓದಬೇಕು. ಮಾತ್ಸರ್ಯವಿಲ್ಲದ ಸಜ್ಜನರು ಅಂದರೆ ಯಾರು? ಹಾಗಾದರೆ ಅವರು ಏನೇ ಆದರೂ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಉಳ್ಳವರಾಗಿರಬೇಕು. ಎಲ್ಲವನ್ನೂ ಸಹಿಸ್ಕೋಬೇಕು, ಕರುಣೆ ಇರಬೇಕು, ಎಲ್ಲ ಜೀವಿಗಳನ್ನು ಕೂಡ ತನ್ನ ಗೆಳೆಯರು ಅನ್ನುವಂತೆ ನೋಡಬೇಕು. ಅಂಥವ್ರನ್ನ ಸಜ್ಜನರು ಅಂತಾರೆ. ಮತ್ತು ಅವರಿಗೆ ಮತ್ಸರವೂ ಕೂಡ ಇರಬಾರ್ದು. ಮತ್ಸರ ಅಂದರೆ ಅತೃಪ್ತಿ, ಅಸಮಾಧಾನ, ಇದ್ಯಾವುದು ಕೂಡ ಇರಬಾರ್ದು. ಅದೇನು ಅಂತ ಮುಂದೆ ನೋಡೋಣ. ಹೀಗೆ ಮತ್ಸರವಿಲ್ಲದ ಸಜ್ಜನರೇ ಇದಕ್ಕೆ ಅಧಿಕಾರಿಗಳು, ಇದನ್ನು ಓದಲಿಕ್ಕೆ. ಗ್ರಂಥ ರಚನೆ ಮಾಡಿದವರು ಯಾರೋ ದೊಡ್ಡವರು ಮಾಡಿದರು. ಅದನ್ನ ಯಾರೋ ದೊಡ್ಡವರು ಶುಕಾಚಾರ್ಯನಂತವರು ಪ್ರವಚನ ಮಾಡಿದರು. ಅವ್ರೇನು ಪ್ರವಚನ ಮಾಡ್ತಾರೆ ಅಂತ ಗ್ರಂಥ ರಚನೆ ಮಾಡಿದವ್ರ ಬಗ್ಗೆ, ಪ್ರವಚನ ಮಾಡಿದವ್ರ ಬಗ್ಗೆ ಅಸಹನೆ, ಅತೃಪ್ತಿ, ಅಸಡ್ಡೆ, ದೊಡ್ಡವ್ರ ಬಗ್ಗೆ ಅತೃಪ್ತಿ ತೋರಿಸುವುದೇನಿದೆ ಅದನ್ನೇ ಮಾತ್ಸರ್ಯ ಅನ್ನೋದು. ಅಂಥ ಮಾತ್ಸರ್ಯ ಇರಬಾರ್ದು. ಅಂಥ ಸಜ್ಜನರು ಓದಬೇಕಿದನ್ನು. ದೊಡ್ಡವರು ಹೇಳಿದ್ದಾರೆ, ಕೇಳ್ತಿದ್ದೀವಿ, ಇದನ್ನು ಕೇಳಿದ್ರಿಂದ ನಮ್ಮ ಜೀವನ ಉದ್ಧಾರ ಆಗ್ತದೆ ಅನ್ನುವ ನಮ್ರವಾದ ಭಾವನೆ ಇರಬೇಕು. ಇಲ್ಲಿ ಯಾರನ್ನು ತಿಳಿಸ್ತೀರಿ ಅಂದರೆ ಭಗವಂತನನ್ನು ತಿಳಿಸ್ತಾರೆ ಈ ಗ್ರಂಥದಲ್ಲಿ ಅಂತ ಬಂತು. ಭಗವಂತನನ್ನು ತಿಳಿಸ್ತಾರೆ. ಮತ್ತು ಭಗವಂತನನ್ನು ತಿಳಿಯಲಿಕ್ಕೆ ಧರ್ಮ, ಕಪಟರಹಿತವಾದ ಧರ್ಮವೇ ಮೂಲ ಅಂತ ಬಂತು. ಆ ಭಗವಂತ ಎಂಥವನವನು? ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ. ಅವನು ಭಗವಂತ ವಾಸ್ತವ. ಅವನನ್ನೇನು ಸುಳ್ಳು ಸಂಗತಿ ಅಂತ ತಿಳಿಬೇಡಿ, ಯಾವುದೋ ಕಾಲ್ಪನಿಕ ಸಂಗತಿ ಅಂತ ತಿಳಿಬೇಡ್ರಿ. ಭಗವಂತ ಅಂದರೆ ಅವನು ವಾಸ್ತವಿಕನೇ, ನಿತ್ಯ ಸತ್ಯವಾದಂಥ ಒಂದು ವಸ್ತು. ಅದಕ್ಕೆ ಮೊದಲನೇ ಶ್ಲೋಕದಲ್ಲಿ ಸತ್ಯಂ ಅಂತ ಹೇಳಿದರು.
ಸತ್ಯಂ ಪರಂ ಧೀಮಹಿ, ಅದು ಅಸತ್ಯ ಅಲ್ಲ. ಯಾವತ್ತೂ ಕೂಡ ಅಸತ್ಯವಾದದ್ದನ್ನು ಉಪಾಸನೆ ಮಾಡಬಾರ್ದು. ಅಚೇತನಂ ಅಯೋಗ್ಯಂ ಚ ತಥೈವ ಅತಾತ್ವಿಕಂ ಕ್ವಚಿತ್ ನೋಪಾಸೀತ ಪರೋನರ್ಥ ಚಾತ್ತಥೋಪಾಸನಾಕೃತ ಅಂತ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ. ಅಚೇತನ ಜಡವನ್ನು ಉಪಾಸನೆ ಮಾಡಿ ಏನು ಬರ್ತದೆ? ಯಾವತ್ತೂ ಜಡವನ್ನು ಯಾವತ್ತೂ ಉಪಾಸನೆ ಮಾಡಬಾರ್ದು. ಜಡವಾದ ವಿಗ್ರಹಗಳಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂದರೂ ಸರ್ವಾಂತರ್ಯಾಮಿಯಾಗಿ ಆ ವಿಗ್ರಹದೊಳಗೂ ಇರುವ ಭಗವಂತನಿಗೆ ನಮಸ್ಕಾರ, ಜಡಕ್ಕೆ ನಮಸ್ಕಾರ ಅಲ್ಲ. ಅಯೋಗ್ಯ ಜಡಕ್ಕಂತೂ ನಮಸ್ಕಾರ ಮಾಡಬಾರ್ದು, ಚೇತನಕ್ಕೆ ನಮಸ್ಕಾರ ಮಾಡಬೇಕು. ಚೇತನಿಗೆ ನಮಸ್ಕಾರ ಮಾಡುವಾಗ ಅಯೋಗ್ಯರಾದ ಚೇತನಿಗೆ ನಮಸ್ಕಾರ ಮಾಡಿದರೆ ಅದರಿಂದ ನಮಗೆ ಲಾಭ ಬೇಕಲ್ಲ. ಅದನ್ನ ಹಿಂದೆ ಒಂದು ಕಡೆ ಬಂದಿದೆ. ವ್ಯಕ್ತಿ ಯೋಗ್ಯನೇ ಆಗಿರಲಿ ಅಯೋಗ್ಯನೇ ಆಗಿರಲಿ, ಅಲ್ಲಿ ಒಳಗೆ ಭಗವಂತ ಇದ್ದಾನೆ ಅಂತ ಕಂಡು ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡೋದು ಬೇರೆ. ಆದರೆ ಅದರಿಂದ ಏನಾದರೂ ಲಾಭ ಆಗಬೇಕು ಅಂತಿದ್ರೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಅದರಿಂದ ಜ್ಞಾನ ಪ್ರಾಪ್ತಿ ಆಗ್ತದೆ. ಗುರುಗಳು ಅಲ್ಲದೇ ಇದ್ದವ್ರಿಗೆ ನಮಸ್ಕಾರ ಮಾಡಿದರೆ ಭಗವಂತ ಅಲ್ಲಿದ್ದಾನೆ ತಿಳ್ಕೊಂಡಂತೆ ಆಗ್ತದೆ, ಆದರೆ ಜ್ಞಾನ ಪ್ರಾಪ್ತಿ ಆಗೋದಿಲ್ಲಲ್ಲ. ಅದರಿಂದ ಅಯೋಗ್ಯರಿಗೆ ಯಾವತ್ತೂ ಕೂಡ ನಮಸ್ಕಾರ ಮಾಡಬಾರ್ದು. ಜ್ಞಾನ ಪ್ರಾಪ್ತಿ, ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿಗಳು ಬೇಕು ಅಂತಿದ್ರೆ ಅಯೋಗ್ಯರಿಗೆ ನಮಸ್ಕಾರ ಮಾಡಿ ಉಪಯೋಗ ಇಲ್ಲ. ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ತಿಳ್ಕೋಬೇಕು. ಹಾಗೆ ತಿಳ್ಕೊಳ್ಳುವುದೇ ದೊಡ್ಡ ಸಾಧನೆ. ಆ ದೃಷ್ಟಿಯಿಂದ ಅದಕ್ಕೆ ನಮಸ್ಕಾರ ಮಾಡಿದ್ರೆ ತೊಂದರೆ ಇಲ್ಲ. ತಥೈವ ಅತಾತ್ವಿಕಂ, ಸುಳ್ಳು ಸಂಗತಿಗಳು, ಯಾವತ್ತು ಸುಳ್ಳು ಸಂಗತಿಯನ್ನು ಉಪಾಸನೆ ಮಾಡಬಾರ್ದು. ಸುಳ್ಳು ಸಂಗತಿಯೇ ಆಗಿರ್ಬೋದು, ಸುಳ್ಳು ವ್ಯಕ್ತಿಯೇ ಆಗಿರ್ಬೋದು, ಇದು ಯಾರನ್ನು ಕೂಡ ಉಪಾಸನೆ ಮಾಡಬಾರ್ದು. ಆ ಥರ ಸುಳ್ಳನ್ನು ಉಪಾಸನೆ ಮಾಡಿದ್ರಿಂದ ಮಹಾ ಅನರ್ಥ ಇದೆ ಅಂತ ಶಾಸ್ತ್ರ ಎಚ್ಚರಿಸ್ತದೆ ನಮ್ಮನ್ನು. ಯಾಕೆಂದರೆ ನಾವು ಏನನ್ನು ಆಲೋಚನೆ ಮಾಡ್ತೀವಲ್ಲ, ನಾವು ಏನನ್ನು ಆಲೋಚನೆ ಮಾಡ್ತೀವೋ ಅದು ನಮ್ಮಲ್ಲಿ ಬಲಿತಾ ಹೋಗ್ತದೆ ನಿತ್ಯ ನಿತ್ಯ. ಸುಮ್ಮನೆ ವ್ಯರ್ಥ ಅಲ್ವಲ್ಲ ಇದು. ಇವತ್ತಿನ ಊಟ ಮಾಡಿದೆವು, ಇವತ್ತಿನ ಊಟ ಒಂದು 2-3 ದಿವಸಕ್ಕೆ, ಆಮೇಲೆ ನಾಳೆ ನಾಡ್ದು ಮತ್ತೊಂದು ಊಟ ಅನ್ನುವಂತೆ ಈ ನಮ್ಮ ಶಾಸ್ತ್ರದ ಆಲೋಚನೆ ಅಲ್ಲ. ಊಟ ಭಾಳ ದಿವಸ ಇರೋದಿಲ್ಲ ನಮ್ಮ ದೇಹದಲ್ಲಿ. 2-3 ದಿವಸ 2 ದಿವಸ ಇದ್ದಿತ್ತು, ಆಮೇಲೆ ಮಲ ರೂಪವಾಗಿ ಹೊರಟೋಗ್ತದೆ. ಮುಂದೆ ಶಕ್ತಿ ರೂಪವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿದಿರ್ತದೆ. ಆಹಾರದ ಸ್ಥೂಲ ಭಾಗ ಮಲ ಆಗ್ತದಂತೆ, ಅದರ ಮಧ್ಯಮ ಭಾಗ ರಕ್ತ ಮಾಂಸ ಆಗ್ತದೆ, ಅದರ ಸೂಕ್ಷ್ಮ ಭಾಗ ಮನಸ್ಸಾಗ್ತದಂತೆ. ಅಲ್ಲಿಯೂ ಅಂಥ ಆಹಾರವನ್ನು ತಗೊಳ್ಳುವಾಗ 2-3 ದಿವಸ ಮಾತ್ರ ಇರುವಂಥ ಆಹಾರವನ್ನು ತಗೊಳ್ಳುವಾಗಲೂ ನಾವು ಅಷ್ಟೇ ಎಚ್ಚರಿಕೆ ವಹಿಸ್ತೇವೆ. ಅದರಲ್ಲಿ ಜ್ಞಾನವನ್ನು ಪಡ್ಕೊಳ್ಳುವಾಗ ಮತ್ತೂ ಎಚ್ಚರಿಕೆಯಿಂದ ವಹಿಸಬೇಕು. ಯಾಕೆಂದರೆ ಜ್ಞಾನ ಅಂತನ್ನೋದು ಜನ್ಮ ಜನ್ಮಾಂತರಕ್ಕೂ ಇರಬೇಕಾದಂಥದ್ದು. ಅದರಿಂದ ಜ್ಞಾನ ಸ್ವೀಕಾರ ಮಾಡುವಾಗ ಮತ್ತಷ್ಟು ಎಚ್ಚರಿಕೆಯಿಂದ ಇರಬೇಕು. ಸುಳ್ಳು, ಕಾಲ್ಪನಿಕ ಇದ್ಯಾವುದನ್ನು ನಂಬಲೂಬಾರದು, ಅದನ್ನು ಉಪಾಸನೆ ಮಾಡಲೂಬಾರದು. ಎಲ್ಲಿ ಚೇತನ ಇದೆ ಅದರಲ್ಲಿ ಪರಮಚೇತನನಾದ ಭಗವಂತ ಇದ್ದಾನೆ, ಅವನು ಜ್ಞಾನಿ. ಅವನು ಜ್ಞಾನಿ ಅಂತ ನಾವು ಉಪಾಸನೆ ಮಾಡಿದರೆ ನಮಗೆ ಒಂದಿಷ್ಟು ಜ್ಞಾನ ಬಂದಿತ್ತು. ಅವನು ಆನಂದ ಸ್ವರೂಪ, ಅವನನ್ನು ಆನಂದ ಸ್ವರೂಪ ಅಂತ ಉಪಾಸನೆ ಮಾಡಿದರೆ ನಮಗೂ ಆನಂದ ಬಂದಿತ್ತು. ಆದ್ದರಿಂದ ಭಗವಂತ ವಾಸ್ತವಿಕ, ಅವನು ಸುಳ್ಳಲ್ಲ, ಸತ್ಯ ಅಂತ ಹಿಂದೆ ಹೇಳಿದರು. ವಾಸ್ತವಿಕ ಅನ್ನೋಕ್ಕೆ ಮತ್ತೊಂದು ಅರ್ಥ ಇದೆ, ಅದನ್ನು ಮುಂದೆ ಹೇಳ್ತೇನೆ. ಈಗ ನಾನು ಹೇಳಿದ ಅರ್ಥ ಬೇಸಿಕ್ ಅರ್ಥ ಇದು. ವಸ್ತು, ವಾಸ್ತವಂ ವಸ್ತು, ಇದೇನು ಕಾಲ್ಪನಿಕ ವಸ್ತು ಅಲ್ಲ ಇದು. ಶಿವದಂ, ಭಗವಂತನನ್ನು ನಂಬಿದರೆ, ಅವನನ್ನು ಸ್ತುತಿಸಿದರೆ ಎಲ್ಲ ಥರದ ಮಂಗಳ. ಅವನೇ ಶಿವ ಅಂದರೆ ಮಂಗಳ. ಆ ಮಂಗಳವನ್ನೆಲ್ಲೂ ಅವನು ಕೊಡ್ತಾನೆ. ವ ಅಂದರೆ ಜ್ಞಾನ, ಶ ಅಂದರೆ ಆನಂದ. ಜ್ಞಾನ ಆನಂದ ಎರಡನ್ನೂ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಹಿಂದೆ ಹೇಳಿದ್ದೆ, ಭಗವಂತನ ಪಾದಕಮಲಗಳಿಗೆ ನಮಸ್ಕಾರ ಮಾಡ್ತೇವೆ. 2 ಪಾದಕಮಲಗಳನ್ನು ಮುಟ್ಟಿ ನಮಸ್ಕಾರ ಮಾಡುವಾಗ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ ಮುಕ್ತಿದಾನೇನ ತಜ್ಞಾನ ಸುವರಸ್ಯ ಪದದ್ವಯಂ. ಭಗವಂತನ 2 ಪಾದಗಳಿಗೆ ಸು ಮತ್ತು ವ ಅಂತ ಹೆಸರಂತೆ. ಭಗವಂತನ ತಲೆಗೆ ಭೂಹು ಅಂತ ಹೆಸರು, ಬಲ ತೋಳಿಗೆ ಭೂ ಅಂತ ಹೆಸರು, ಎಡ ತೋಳಿಗೆ ವ ಅಂತ ಹೆಸರು. ಎಡ ಕಾಲಿನಲ್ಲಿ ಬಲ ಪಾದಕ್ಕೆ ಸು ಅಂತ ಹೆಸರು, ಎಡ ಪಾದಕ್ಕೆ ವ ಅಂತ ಹೆಸರು. ಯಾಕೆಂದರೆ ವ ಅಂದರೆ ಜ್ಞಾನ. ಭಗವಂತನ ಪಾದ ಕಮಲಕ್ಕೆ ಎರಗಿದರೆ ನಮಗೆ ಜ್ಞಾನ, ಭಗವಂತನ ಪಾದಕ್ಕೆ ಎರಗಿದರೆ ನಮ್ಗೆ ಆನಂದ, ಮುಂದೆ ಆಮೇಲೆ ಮುಕ್ತಿಯಲ್ಲಿ. ಆದ್ದರಿಂದ ಸು ಅಂದರೆ ಆನಂದ, ವ ಅಂದರೆ ಜ್ಞಾನ. ಅದನ್ನು ಕೊಡುವುದರಿಂದ ಭಗವಂತನ ಪಾದ ಕಮಲಗಳನ್ನು ಸುವ ಅನ್ಬೇಕಂತ. ಸುವ ಅಂದರೂ ಶಿವ ಅಂದರೂ ಒಂದೇ. ಮಂತ್ರದಲ್ಲಿ ಸುವ ಅಂತ ಹೇಳಿದರು, ಇಲ್ಲಿ ಶಿವ ಅಂತ ಹೇಳಿದರು. ಎರಡಕ್ಕೂ ಅರ್ಥ ಒಂದೇ. ಶಿವದಂ, ಅದನ್ನು ಕೊಡುವಂಥ ಭಗವಂತ ಅವನು. ತಾಪತ್ರಯೋನ್ಮೂಲನಂ, 3 ಥರದ ತಾಪಗಳನ್ನು ಪರಿಹಾರ ಮಾಡ್ತಾನೆ.
ಈ ಪಂಚಮಹಾಭೂತಗಳು, ನೀರಿನ ಪ್ರಕೋಪ, ಭೂಕಂಪ, ಅಗ್ನಿ ದುರಂತ ಇತ್ಯಾದಿಗಳಿಂದ ಬರುವ ತಾಪವನ್ನು ಪರಿಹಾರ ಮಾಡ್ತಾನೆ. ಜ್ವರ, ರೋಗ ಮೊದಲಾದ ತಾಪತ್ರಗಳಿವೆಲ್ಲ ಇವು ಒಳಗಿನ ತಾಪ, ಆಧ್ಯಾತ್ಮಿಕ ತಾಪ, ಅದನ್ನು ಪರಿಹಾರ ಮಾಡ್ತಾನೆ. ಆದಿ ದೈವಿಕ ತಾಪ, ಯಾವುದಾದ್ರೂ ನಮ್ಮ ದುರ್ಬುದ್ಧಿಯಿಂದಾಗಿ ದೇವತೆಗಳಿಗೆ ಮಹಾತ್ಮರಿಗೆ ಅಪಚಾರ ಆಗಿದ್ದರೆ ಅದನ್ನು ಆದಿ ದೈವಿಕ ತಾಪ ಅಂತಾರೆ, ಅದನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ತಾಪತ್ರಯೋನ್ಮೂಲನಂ, ಬೇರು ಸಮೇತ ನಮ್ಮೆಲ್ಲ ತಾಪತ್ರಯಗಳನ್ನು ಕಿತ್ತೊಗಿತಾನೆ ಭಗವಂತ. ಶ್ರೀಮದ್ ಭಾಗವತೆ ಮಹಾಮುನಿಕೃತೆ, ಇಂಥದ್ದು ಮಹಾಮುನಿಗಳು ರಚನೆ ಮಾಡಿದಂಥ ಭಾಗವತ ಇದು. ಆದ್ದರಿಂದ ನಾವಿಲ್ಲಿ ಹೇಳಲಿಕ್ಕೆ ಹೊರಟಿರೋದು ಧರ್ಮದ ಬಗ್ಗೆ. ಕಿಂವಾ ಪರೈಹಿ, ಬೇರೆ ಯಾವುದೋ ಕೆಲಸಕ್ಕೆ ಬಾರದ ಅರ್ಥ, ಕಾಮ ಇತ್ಯಾದಿಗಳ ಬಗ್ಗೆ ವರ್ಣನೆ ಮಾಡಿ ಏನಾಗಬೇಕಾಗಿದೆ? ಅದನ್ನೆಲ್ಲ ನಿರೀಕ್ಷೆ ಮಾಡುವವರು ಇಲ್ಲಿ ಬರಬೇಡ್ರಿ. ಈ ಜಗತ್ತಿನಲ್ಲಿ ಬೇಕಾದಷ್ಟು ಜನ ದೊಡ್ಡ ದೊಡ್ಡ ಕವಿಗಳಿದ್ದಾರೆ, ಅವರೆಲ್ಲ ಬೇಕಾದಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಅವ್ರು ಏನು ವರ್ಣನೆ ಮಾಡ್ತಾರೆ ಅಂದರೆ ಕಾಮದ ಬಗ್ಗೆ ವರ್ಣನೆ ಮಾಡ್ತಾರೆ, ಸ್ತ್ರೀ ಪುರುಷನ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡ್ತಾರೆ. ನಮ್ಮ ಮನಸ್ಸು ಬಹಳ ಆಕೃಷ್ಟ ಆಗಿ ಅಂಥ ರೋಮಾಂಚಕವಾದ ಸಾಹಿತ್ಯವನ್ನು ಓದಬೇಕು ಅನ್ನುವಂತೆ ನಮ್ಮನ್ನು ಪ್ರೇರಿಸ್ತಾರೆ. ಕಾವ್ಯಗಳು ಹಾಗೇ ಇರ್ತವೆ, ದೃಶ್ಯ ಕಾವ್ಯ, ಶ್ರಾವ್ಯ ಕಾವ್ಯ. ದೃಶ್ಯ ಕಾವ್ಯ ಅಂದರೆ ನಾವು ಪರದೆ ಮೇಲೆ ನೋಡ್ತೀವಲ್ಲ, ಅದು ಕಣ್ಣಿಗೆ ಕಾಣುವ ಕಾವ್ಯ. ಕಿವಿಗೆ ಕೇಳುವ ಕಾವ್ಯ, ಓದುವ ಕಾವ್ಯ ಅಂದರೆ ಪುಸ್ತಕದಲ್ಲಿದ್ದು. ಇವತ್ತು ಎಲ್ಲಿ ಹೋದರೂ ಆ ಕಾಮದ ವಿಜೃಂಭಣೆಯೇ, ಅದನ್ನು ವೈಭವೀಕರಿಸಿದ್ರಿಂದಲೇ ಜನ ನೋಡ್ತಾರೆ ಅಂತ ಅವರು ವೈಭವೀಕರಿಸ್ತಾರೆ. ಆದರೆ ಅಂಥ ಯಾವುದೇ ಕಾಮ, ಸ್ತ್ರೀ ಪುರುಷರ ನಡುವಿನ ಕಾಮ ಅಥವಾ ಮತ್ತೊಂದು ಯಾವುದೋ ಸ್ಥಾನ ಮಾನ, ಅದನ್ನು ಕಾಮ ಅಂದರೆ ಬರೇ ಸ್ತ್ರೀ ಪುರುಷರ ನಡುವಿನ ಕಾಮಮೇ ಕಾಮ ಅಲ್ಲ. ಕಾಮ ಅಂದರೆ ಬಯಕೆ. ಯಾವುದೇ ರೀತಿಯಾದ ತುಚ್ಛವಾದ ಬಯಕೆಯನ್ನು ಕೂಡ ನಾವಿಲ್ಲಿ ಭಾಗವತದಲ್ಲಿ ವರ್ಣನೆ ಮಾಡಿಲ್ಲ. ಹಾಗೆ ವರ್ಣನೆ ಮಾಡ್ಲಿಕ್ಕೆ ನಮಗೆ ಸಮಯನೂ ಇಲ್ಲ, ಕೇಳಲಿಕ್ಕೆ ಸಮಯ ನೀವು ಮಾಡ್ಕೋಬೇಡ್ರಿ ಅಂತಾರೋ. ಅರ್ಥದ ಬಗ್ಗೆನೂ ವರ್ಣನೆ ಮಾಡಿಲ್ಲ. ಅರ್ಥದ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ಬೇಕಾಷ್ಟು ಗ್ರಂಥಗಳಿವೆ. ಅರ್ಥ ಅಂದ್ರೆ ಏನು? ಅರ್ಥ ಅಂದರೆ ಧನ, ಅರ್ಥ ಅಂದರೆ ರಾಜ್ಯಶಾಸ್ತ್ರ, ದಂಡಶಾಸ್ತ್ರ, ನೀತಿಶಾಸ್ತ್ರ, ಪೀನಲ್ ಕೋಡ್, ಇವೆಲ್ಲವೂ ಅರ್ಥನೇ. ಇದನ್ನೆಲ್ಲ ವರ್ಣನೆ ಮಾಡಲಿಕ್ಕೂ ಬೇಕಾದ ಶಾಸ್ತ್ರಗಳು ಇದ್ದೇ ಇವೆ. ಅದನ್ನು ವರ್ಣನೆ ಮಾಡಲಿಕ್ಕೆ ನಾವು ಹೊರಟಿಲ್ಲ. ಆದ್ದರಿಂದ ನಾವಿಲ್ಲಿ ವರ್ಣನೆ ಮಾಡಲಿಕ್ಕೆ ಹೊರಟಿರೋದು ಕೇವಲ ಧರ್ಮದ ಬಗ್ಗೆ. ಧರ್ಮ ಪ್ರೋಜ್ಜಿತ ಕೈತವ, ಕಪಟರಹಿತವಾದ ಧರ್ಮವನ್ನೇ ನಾವಿಲ್ಲಿ ವರ್ಣನೆ ಮಾಡೋದು ಈ ಗ್ರಂಥದಲ್ಲಿ. ಇಷ್ಟಾದರೂ ಭಾಗವತದಲ್ಲಿಯೂ ಅಲ್ಲಲ್ಲಿ ಕಾಮದ ಬಗ್ಗೆ ಮತ್ತು ಒಂದಿಷ್ಟು ಅರ್ಥದ ಬಗ್ಗೆ ವರ್ಣನೆ ಬಂದೇ ಬರ್ತದೆ. ಮಹಾಭಾರತದಲ್ಲೂ ಇದೆ, ಭಾಗವತದಲ್ಲಿಯೂ ಕಾಮ ಮತ್ತು ಅರ್ಥಗಳ ಬಗ್ಗೆ ವರ್ಣನೆ ಮಾಡೇ ಮಾಡ್ತಾರೆ. ಯಾಕೆಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳು. ಮೋಕ್ಷ ಅಂದರೆ ಸಂಸಾರದಿಂದ ಬಿಡುಗಡೆ ಹೊಂದೋದು, ಅದು ಕೊನೆಯ ಪುರುಷಾರ್ಥ, ನಾವು ಸಾಧಿಸಬೇಕಾದ ಪುರುಷಾರ್ಥ. ಅದಕ್ಕೆ ಸಾಧನಗಳಾದ ಪುರುಷಾರ್ಥ 3: ಧರ್ಮ, ಅರ್ಥ, ಕಾಮ ಅಂತ. ಧರ್ಮ ಅದನ್ನು ಕೂಡ ನಾವು ಸರಿಯಾಗಿ ಅರಿತು ಆಚರಿಸಿದರೆ ಅದು ಮೋಕ್ಷಕ್ಕೆ ಸಾಧನೆ. ಅರ್ಥ ಅದು ಮೋಕ್ಷಕ್ಕೆ ಸಾಧನವೇ. ಕಾಮ ಅದು ಮೋಕ್ಷಕ್ಕೆ ಸಾಧನವೇ. ಇದು ಆಶ್ಚರ್ಯಕರವಾಗಿ ಕಾಣಿಸ್ತದೆ. ಅರ್ಥ, ಕಾಮ ಇದನ್ನು ತುಚ್ಛವಾಗಿ ನಾವು ಕಂಡಿರ್ತೇವೆ, ಆದರೆ ಸರಿಯಾಗಿ ತಿಳಿದು ಆಚರಿಸಿದರೆ ಅವೆಲ್ಲ ಮೋಕ್ಷಕ್ಕೆ ಕಾರಣವೇ. ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಪಂಚಪಾಂಡವರು ಮತ್ತು ಕೃಷ್ಣ ಎಲ್ಲರೂ ಕೂತ್ಕೊಂಡಿದ್ರು. ಮೋಕ್ಷ ಅನ್ನೋದು ಕೊನೆಯ ಪುರುಷಾರ್ಥ, ಧರ್ಮಾರ್ಥ ಕಾಮಗಳು ಅಂತ ಮೊದಲಿನ 3 ಪುರುಷಾರ್ಥ ಇವೆಯಲ್ಲ, ಅದರಲ್ಲಿ ದೊಡ್ಡ ಪುರುಷಾರ್ಥ ಯಾವುದು ಅಂತ ಜಿಜ್ಞಾಸೆ ನಡೀತಂತೆ. ಧರ್ಮರಾಜ ಹೇಳಿದ ಧರ್ಮನೇ ದೊಡ್ಡ ಪುರುಷಾರ್ಥ ಅಂತ. ಧರ್ಮಾತ್ಮನೇ, ಏನು ಸಂಶಯ ಇಲ್ಲ. ಮತ್ತೆ ನಕುಲ ಸಹದೇವರು ಅದನ್ನು ಅನುಮೋದಿಸಿದ್ರಂತೆ. ಸೊ ಸಹದೇವ ಯಾರೋ ಒಬ್ಬ ಅನುಮೋದಿಸಿದ್. ನಾನು ಅರ್ಜುನ ಇದ್ದ. ಅರ್ಜುನ ನಿನ್ನ ಅಭಿಪ್ರಾಯ ಏನು ಅಂತ ಯಾರು ಕೇಳಿದ್ದಕ್ಕೆ ಅವನು ಅರ್ಥನೇ ಏನೋ ಹೇಳಿದ. ಅರ್ಥಶಾಸ್ತ್ರ ಅವರೆಲ್ಲ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ನೀತಿಶಾಸ್ತ್ರ ಇವರೆಲ್ಲ ಪಂಡಿತರು. ಧರ್ಮ ಅರ್ಥಗಳನ್ನೇ ಪುರುಷಾರ್ಥ ಅಂತ ಹೇಳಿದ್ರು. ಭೀಮಸೇನ ಸುಮ್ಮನೆ ಕೂತಿದ್ದ. ನಿಂದೇನು ಅಭಿಪ್ರಾಯ ಅಂತ ಕೇಳಿದ್ದಕ್ಕೆ ಕಾಮನೇ ಪುರುಷಾರ್ಥ ಅಂತ ಹೇಳಿಬಿಟ್ಟ. ಕೃಷ್ಣ ಅದನ್ನು ಅನುಮೋದಿಸಿದ. ಕಾಮನೇ ಪುರುಷಾರ್ಥ, ಹೌದು ಅಂದ್ಬಿಟ್ಟ. ನೋಡಿದವರಿಗೆ ಅದು ಕೃಷ್ಣ ಕಾಮ ಪುರುಷಾರ್ಥ ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅವನೇ ಕಾಮಲೋಲ, 16,108 ಜನ ಪತ್ನಿಯರನ್ನು ಕಟ್ಕೊಂಡವನು. ಮತ್ತೆ ಈ ಭೀಮ ಹೇಳಿದ, ಆ ಕೃಷ್ಣ ಕೇಳಿದ. ಇಬ್ರದ್ದು ಸರಿಯಾಗೇ ಇದೆ. ಯಾಕಂದ್ರೆ ಭೀಮನಿಗೂ ಕೂಡ ದ್ರೌಪದಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹಿಡಿಂಬೆ ಹೆಂಡತಿ ಆಗಿದ್ಲು. ಅದಾದ್ಮೇಲೆ ಕಾಳಿ ಅಂತ ಒಬ್ಳು ಹೆಂಡತಿ ಇದ್ಲು. ಇದಲ್ಲದೆ 20 ಜನ ಪತ್ನಿಯರಿದ್ರು.
ವಸುದೇವನ ಮಕ್ಕಳು, ವಸುದೇವ ಸೋದರ ಮಾವ ಪಾಂಡವರಿಗೆ. 20 ಜನ ಪತ್ನಿಯರು ಭೀಮಸೇನಿಗೂ ಇದ್ರು ಅಂತ. ಮಹಾಭಾರತದಲ್ಲಿ ಇಲ್ಲ, ಇದು ಬೇರೆ ಕಡೆ ಇದ್ದದನ್ನು ಹೇಳ್ತಿದ್ದಾನೆ. ಸರಿ, ಒಬ್ಬನಿಗೆ 23 ಜನ ಪತ್ನಿಯರು, ಒಬ್ಬನಿಗೆ 16,108 ಜನ ಪತ್ನಿಯರು, ಮತ್ತು ಇವರಿಬ್ಬರು ಸೇರಿ ಕಾಮನೇ ಪುರುಷಾರ್ಥ ಅಂತ ಹೇಳಿದ್ರೆ ಇನ್ನೇನು ಹೇಳ್ತಾರೆ ಅಂತ ಜನರಿಗೆ ಅನಿಸಿತ್ತು. ಕಾಮ ಅಂದರೆ ಸ್ತ್ರೀ ಪುರುಷರ ನಡುವೆನೇ ಕಾಮವೇ ಕಾಮ ಅಂತ ಅವರೇನು ಅಭಿಪ್ರಾಯ ಪಟ್ಟಿರಲಿಲ್ಲ. ಆ ಥರ ಕಾಮ ಅಂತ ಭೀಮಸೇನೇನು ಹೇಳ್ತಿರ್ಲಿಲ್ಲ. ಕಾಮ ಅಂದರೆ ಬಯಕೆ, ಬಯಕೆನೇ ದೊಡ್ಡ ಪುರುಷಾರ್ಥ. ಸರಿ, ಈಗ ಸ್ಥಾನ ಮಾನ ಧನ, ಮಹಾಭಾರತ ಭಾಗವತ ಪ್ರವಚನ ಹೇಳ್ತಾ ಇದ್ದೀನಿ, ನನ್ನ ದೊಡ್ಡ ಸ್ಥಾನದಲ್ಲಿಟ್ಟು ಗೌರವಿಸಿರಿ, ನನಗೊಂದಿಷ್ಟು ಧನ ಕೊಡ್ರಿ, ನನಗೊಂದಿಷ್ಟು ಮಾನ ಕೊಡ್ರಿ ಅಂತ ನಾನು ಅಪೇಕ್ಷೆ ಪಟ್ಟರೆ ಅದು ಕ್ಷುಲ್ಲಕವಾದ ಕಾಮ ಆಯಿತು. ನಾನು ಮಹಾಭಾರತ ಭಾಗವತಾದಿಗಳನ್ನು ಪ್ರವಚನ ಮಾಡ್ತೇನೆ, ಅದರಿಂದ ಭಗವಂತನಿಗೆ ಪ್ರೀತಿ ಆಗಲಿ, ಭಾಗವತರಿಗೆ ಭಗವದ್ಭಕ್ತರಿಗೆ ಪ್ರೀತಿ ಆಗಲಿ ಅಂತ ಬಯಸಿದರೆ ಆ ಬಯಕೆನೂ ಒಂದು ಕಾಮನೇ ಅಲ್ಲ. ಮತ್ತು ಇದರಲ್ಲೇನು ತಪ್ಪಿದೆ? ನನಗೊಂದಿಷ್ಟು ಜ್ಞಾನ ಕೊಡಲಿ ಭಗವಂತ, ಜ್ಞಾನ ಭಕ್ತಿ ವೈರಾಗ್ಯ ಕೊಡಲಿ, ಮತ್ತು ಶ್ರವಣ ಮಾಡಲಿಕ್ಕೆ ಬೇಕಾದಂಥ ಒಂದು ನಿಶ್ಚಿಂತವಾದ ಜೀವನದಲ್ಲಿ ತೀರಾ ಸಂಕಷ್ಟಕ್ಕೆ ಏರಾಗಿಬಿಟ್ರೆ ಆ ಪ್ರವಚನ ಧರ್ಮ ಅದನ್ನೆಲ್ಲ ಯಾರು ಕೇಳ್ತಾರ್ರಿ ಅಂತ ಮನಸ್ಸು ಕುಗ್ಗಿ ಹೋಗ್ತದೆ. ಒಂದು ಸ್ಥಿರವಾದ ಜೀವನ ಇದ್ದರೆ, ಜೀವನಕ್ಕೊಂದು ಉಪಾಯ ಇದ್ದರೆ ಧರ್ಮಾಚರಣೆ ಮಾಡ್ಬೋದು. ಹಾಗೊಂದು ಜೀವನಕ್ಕೊಂದು ನೆಲೆ ಇರಲಿ, ಸ್ಥಿರವಾದ ನೆಲೆ ಇರಲಿ ಭಗವಂತನ ಕೇಳಿದರೆ ಭಾಳ ದೊಡ್ಡ ತಪ್ಪೇನಲ್ಲ, ಅದರಿಂದ ಕಾಮವೂ ತಪ್ಪೇನಲ್ಲ. ಅಲ್ಲಿ ಭೀಮಸೇನ ಅವನ ಮಾತು ಹೇಳ್ತಾನೆ, ಧರ್ಮಾರ್ಥ ಕಾಮ ಸಮಮೇವ ಸೇವ್ಯಾಹ. ಧರ್ಮ ಅರ್ಥ ಕಾಮ ಈ ಮೂರನ್ನು ಕೂಡ ಸಮಾನವಾಗಿ ನಾವು ಸೇವನೆ ಮಾಡಬೇಕು. ದ್ವಯೋಸ್ತು ಸಕ್ತಂ ಪ್ರವದಂತಿ ಮಧ್ಯಂ. ಯಾವುದೋ ಒಂದನ್ನು ಕೈ ಬಿಟ್ರೆ ಮೋಕ್ಷ ಕೊನೆಯದ್ದು, ಅದು ಗುರಿ, ಅದನ್ನು ಬಿಟ್ಬಿಡೋಣ. ಧರ್ಮ ಅರ್ಥ ಕಾಮ ಈ ಮೋಕ್ಷ ಮೂರನ್ನೂ ಬಯಸಬೇಕು. ಅದರಲ್ಲಿ ಧರ್ಮವನ್ನು ಕೈ ಬಿಟ್ಟು ಅರ್ಥಕಾಮವನ್ನು ಮಾತ್ರ ಬಯಸಿದರೆ, ಧನ ಸಂಪತ್ತು ಕಾಮ ನಮ್ಮ ಬಯಕೆ ಇಷ್ಟನ್ನು ಮಾತ್ರ ಬಯಸಿದರೆ, ಎರಡರಲ್ಲಿ ಮಾತ್ರ ಆಸಕ್ತನಾಗಿದ್ದರೆ ಅವನನ್ನು ಮಧ್ಯಮ ಅನ್ಬೇಕಂತ. ಮಧ್ಯಮ ತರಗತಿಯ ಸಾಧಕ ಅವನು. ಧರ್ಮಾರ್ಥ ಕಾಮ ಸಮಮೇವ ಸೇವ್ಯಾಹ. ಧರ್ಮ ಅರ್ಥ ಕಾಮಗಳನ್ನು ಮೂರನ್ನೂ ಸಮಾನವಾಗಿ ಸೇವಿಸಿದರೆ ಅವನು ಉತ್ತಮ. ಕಾಮವನ್ನು ಬೇಡ ಅಂದಿಲ್ಲ ನಮ್ಮ ಶಾಸ್ತ್ರ. ಇದ್ದವರೆಲ್ಲರೂ ಕಾವಿ ಬಟ್ಟೆ ಉಟ್ಟು ಕೈಯಲ್ಲಿ ದಂಡ ಹಿಡಿದು ಸನ್ಯಾಸಿ ಆಗಲಿಕ್ಕೆ ಶಾಸ್ತ್ರ ಹೇಳಿಲ್ಲ, ಅದು ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಯಹ ಏಕಭಕ್ತ ಸ ನರೋ ಜಗನ್ಯ. ಮೂರನ್ನೂ ಸಮತೋಲನ ದೃಷ್ಟಿಕೋನದಿಂದ ಆಚರಿಸಿದರೆ ಉತ್ತಮ, ಎರಡಕ್ಕೆ ಬೆಲೆ ಕೊಟ್ಟರೆ ಮಧ್ಯಮ, ಒಂದಕ್ಕೆ ಬೆಲೆ ಕೊಟ್ಟರೆ ಅವನು ಅಧಮ. ಯಹ ಏಕಭಕ್ತ ಸಹ ನರಹ ಜಗನ್ಯ, ತೀರಾ ಕೆಳಗಿನವನು. ಅದನ್ನು ಮೂರಕ್ಕೂ ಬೆಲೆ ಕೊಡಬೇಕು ಅಂತ ಮಹಾಭಾರತ ಹೇಳಿತ್ತು. ಯಾವುದಕ್ಕೆ ಎಷ್ಟೆಷ್ಟು ಬೆಲೆ ಕೊಡಬೇಕೋ ಅಷ್ಟೇ ಬೆಲೆ ಕೊಡಬೇಕು ಅಂತ ಹೀಗಾದ್ರೆ ತಾತ್ಪರ್ಯ. ಧರ್ಮರಾಜ ಒಂದ್ಸರಿ ಅವನಿಗೆ ಒಬ್ಬ ಯಕ್ಷ, ಯಮನೇ ಅವನು ಧರ್ಮರಾಜನಿಗೆ ಸಿಗ್ತಾನೆ. ಅವನು ತಮ್ಮಂದ್ರೆಲ್ಲ ಯಾವುದೋ ಆಪತ್ತಿಗೆ ಸಿಕ್ಕು ಮೂರ್ಛೆ ಹೋಗಿಬಿಟ್ಟಿರ್ತಾರೆ. ಈ ಕಥಾ ನೀವು ಕೇಳಿರ್ತೀರಿ. ತೀರಾ ಬಳಲಿದ್ರು, ಯಾವುದೋ ಸರೋವರಕ್ಕೆ ನೀರು ಕುಡಿಲಿಕ್ಕೆ ಹೋದ್ರು. ಮೊದಲು ನಕುಲ, ಆಮೇಲೆ ಸಹದೇವ ನೀರು ಕುಡಿಲಿಕ್ಕೆ ಹೋಗಿ ಅವಸರ ಮಾಡಿ ಮೂರ್ಛೆ ಹೋಗಿಬಿಟ್ರು. ಆಮೇಲೆ ಅರ್ಜುನ, ಆಮೇಲೆ ಭೀಮ, ಎಲ್ಲರೂ ಯಾರೂ ನೀರು ಕುಡಿಯುವಂತಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು, ಆಮೇಲೆ ನೀರು ಕೊಡಬೇಕು ಅಂತ ಆ ಯಕ್ಷ ಅಂತಿತ್ತು. ಇವರು ಅವಸರ ಮಾಡಿ ನೀರು ಕುಡಿದು ಮೂರ್ಛೆ ಹೋಗಿಬಿಟ್ರು. ಧರ್ಮರಾಜ ಬಂದ, ಅವನು ನೀರು ಕುಡಿಲಿಕ್ಕೆ ಹೋದಾಗ, ನೋಡು ಅವಸರ ಮಾಡಬೇಡ, ನಿಮ್ಮ ತಮ್ಮಂದ್ರಿಗಾದ ಗತಿ ನಿನಗೂ ಆದಿತ್ತು ಅಂತ ಯಕ್ಷ ಎಚ್ಚರ ಕೊಟ್ಟಿತ್ತು. ಹಾಗಾದ್ರೆ ಏನು ಪ್ರಶ್ನೆ ಕೇಳು ಅಂದಿದ್ದ. ಅಲ್ಲಿ ಬರೋ ಒಂದು ಪ್ರಶ್ನೆ, ಧರ್ಮ ಅರ್ಥ ಕಾಮ ಮೋಕ್ಷ ಈ ಮೂರು ವಿರುದ್ಧ ಅಲ್ವಾ? ಧರ್ಮಾರ್ಥ ಕಾಮ ಮೋಕ್ಷಾಣ ಪರಸ್ಪರ ವಿರುದ್ಧಾನಾಂ ಕಥಂ ಏಕತ್ರ ಸಂಗಮ. ಒಂದೇ ಕಡೆ ಅವು ಮೂರು ಮೇಳವಿಸೋದು ಹೇಗೆ ಅಂತ ಕೇಳಿದರೆ ಧರ್ಮರಾಜ ಒಂದು ಉತ್ತರ ಕೊಡ್ತಾನೆ. ಹಾಗೆ ಉತ್ತರ ಕೊಡಬೇಕಾದ್ರೆ ಎಷ್ಟು ಜೀವನದಲ್ಲಿ ಪಕ್ವತೆ ಇರಬೇಕು ಸ್ವಲ್ಪ ವಿಚಾರ ಮಾಡಬೇಕು. ಮಹಾಭಾರತದಲ್ಲಿ ಹೀರೋ ಯಾರ್ರೀ ಅಂತ ಪ್ರಶ್ನೆ ಬಂದರೆ ಯಾರೋ ಕೃಷ್ಣನನ್ನು ಹೀರೋ ಅಂತಾರೆ. ಸರಿ, ಕೃಷ್ಣ ಹೀರೋ ಅಂದರೆ ಏನು ಸಮಸ್ಯೆ ಇಲ್ಲ, ನಾಯಕನೇ. ಅರ್ಜುನನ್ನೇ ಹೀರೋ ಅಂತ ಯಾರೋ ಒಬ್ಬರು ನಾಯಕ ಒಬ್ರು ಕಾವ್ಯ ಬರೆದ್ರು. ಅಲ್ಲ ಮತ್ತಾರೋ ಒಬ್ಬರು ಸ್ವಲ್ಪ ಸಮತೋಲನ ಕಳ್ಕೊಂಡವರಿಗೆ ದುರ್ಯೋಧನನೇ ಹೀರೋ ಹಾಕೊಂಡ್ಬಿಟ್ಟೆ, ಹಾಗೂ ಕಾವ್ಯ ಬರೆದವರಿದ್ದಾರೆ. ಇಲ್ಲಿ ಎಲ್ಲರೂ ಹೀರೋಗಳೇ. ಕೃಷ್ಣ ಮೊದಲು ನಾಯಕ, ಉಳಿದು ಪಂಚಪಾಂಡವರೆಲ್ಲ ಆಮೇಲೆ ನಾಯಕರು. ಧರ್ಮರಾಜ ದ್ರೌಪದಿಯನ್ನು ಜೂಜಿಗಿಟ್ಟು ಸೋತಿದ್ದ, ಅವಳಿಗೆ ನೋವು ಕೊಟ್ಟ, ಎಲ್ಲ ಸರಿ. ಆದರೆ ಎಂಥ ಸಮತೋಲನ ದೃಷ್ಟಿಕೋನ ಅವರಲ್ಲಿತ್ತು ಅಂದರೆ, ಯಶ್ಚ ಭಾರ್ಯಾಚ ಧರ್ಮಶ್ಚ ಪರಸ್ಪರ ವಶಾನುಗೌ ತಸ್ಯ ಧರ್ಮಶ್ಚ ಅರ್ಥಶ್ಚ ಸಮಂ ಗಚ್ಚತಃ ಅಂತ ಉತ್ತರ ಕೊಟ್ಟ. ನಿಮ್ಮ ಹೆಂಡತಿ ಮತ್ತು ನಿಮ್ಮ ಧರ್ಮ
ಎರಡೂ ಒಟ್ಟಿಗೆ ನಡ್ಕೊಂಡು ಹೋದರೆ ಧರ್ಮ ಅರ್ಥ ಎರಡನ್ನೂ ಒಟ್ಟಿಗೆ, ಕಾಮ ಮತ್ತು ಧರ್ಮ ಎರಡನ್ನೂ ಒಟ್ಟಿಗೆ ನೀವು ಸಾಧಿಸಿದಂತೆ. ಅಂದರೆ ನಿಮ್ಮ ಕೌಟುಂಬಿಕ ಜೀವನ, ನಿಮ್ಮ ಆಧ್ಯಾತ್ಮಿಕ ಜೀವನ ಎರಡೂ ಕೈ ಕೈ ಹಿಡಿದು ಸಾಗಿದರೆ ಮುಂದೆ ಅದೇ ಬಹಳ ಅದ್ಭುತವಾದ ಜೀವನ ಅಂತ ಅವನ ಅರ್ಥ ಹೇಳಿದ. ವಿರುದ್ಧ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ ಅಷ್ಟೇ, ವಿರುದ್ಧ ಅಲ್ಲ ಅದು. ಧರ್ಮದ ತಳಹದಿ ಕಾಮಕ್ಕಿಲ್ಲದೆ ಹೋದರೆ, ಧರ್ಮದ ತಳಹದಿ ಅರ್ಥಕ್ಕಿಲ್ಲದೆ ಹೋದರೆ ಆವಾಗ ಅದು ವಿರುದ್ಧ ಆಗ್ತದೆ ಅಷ್ಟೆ. ಇಲ್ಲದೆ ಹೋದರೆ ಅದು ವಿರುದ್ಧ ಏನಲ್ಲ. ಆದ್ದರಿಂದ ಮಹಾಭಾರತದಲ್ಲಿಯೂ ಭಾಗವತದಲ್ಲಿಯೂ ಧರ್ಮ ಅರ್ಥಗಳನ್ನು ಬೋಧನೆ ಮಾಡಿಯೇ ಇದ್ದಾರೆ. ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್. ಮಹಾಭಾರತದಲ್ಲಿ ತಂತ್ರಜ್ಞಾನ, ವಿಜ್ಞಾನ, ವೈದ್ಯ ವಿಜ್ಞಾನ, ಕಾಮಶಾಸ್ತ್ರವೂ ಮಹಾಭಾರತದಲ್ಲಿದೆ. ಅಲ್ಲಿ ಇಲ್ಲದೇ ಇರುವುದು ಇನ್ನೆಲ್ಲೂ ಇಲ್ಲವೇ ಇಲ್ಲ. ಭಾಗವತದಲ್ಲಿಯೂ ಕಾಮಶಾಸ್ತ್ರ ಇದೆ, ಅರ್ಥಶಾಸ್ತ್ರ ಇದೆ, ನೀತಿಶಾಸ್ತ್ರ, ದಂಡಶಾಸ್ತ್ರ, ರಾಜ್ಯಶಾಸ್ತ್ರ ಎಲ್ಲವೂ ಇದೆ. ಆದ್ದರಿಂದ ಇಲ್ಲಿಯೂ ಅರ್ಥಕಾಮಗಳನ್ನು ವರ್ಣನೆ ಮಾಡಿಯೇ ಇದ್ದಾರೆ. ಆದರೆ ಅವುಗಳನ್ನು ಹೆಚ್ಚು ವರ್ಣನೆ ಮಾಡಲಿಲ್ಲ. ಧರ್ಮ ಅರ್ಥಕಾಮಗಳನ್ನು ಸ್ವಲ್ಪ ವರ್ಣನೆ ಮಾಡಿ ಧರ್ಮವನ್ನು ಹೆಚ್ಚು ವರ್ಣನೆ ಮಾಡಿದ್ದಾರೆ. ಧರ್ಮ ಪ್ರೋಜಿತ ಕೈತವ ಅತ್ರ ಪರಮಃ, ಧರ್ಮಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನ ಇಲ್ಲಿ ವರ್ಣನೆ ಮಾಡ್ತೇವೆ. ಧರ್ಮಾಚರಣೆ ಅನ್ನೋದು ಎರಡು ಥರ, ಒಂದು ಪ್ರವೃತ್ತ ಧರ್ಮ ಮತ್ತೊಂದು ನಿವೃತ್ತ ಧರ್ಮ ಅಂತ ಹೇಳಿ.